ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಬೆಳಗಾವಿಯಲ್ಲಿ ಈ ಮಹಾ ಮಳೆಯಿಂದ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ. ಇತ್ತ ಘಟಪ್ರಭಾ ಕೃಷ್ಣಾ ನದಿಯ ಆರ್ಭಟಕ್ಕೆ ಬೆಳಗಾವಿ ತತ್ತರಿಸಿ ಹೋಗಿರುವಂತದ್ದು. ಮಳೆಗೆ ಊರಿಗೂರೇ ಮುಳುಗುವ ಆತಂಕ ಎದುರಾಗಿದೆ. ಸ್ಥಳೀಯರು ಯಡೂರು ಗ್ರಾಮಕ್ಕೆ ನುಗ್ಗಿದ ಕೃಷ್ಣಾ ನದಿಯ ನೀರಿನಿಂದ ಪರದಾಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಪ್ರವಾಹ ಉಂಟಾಗುವಂತಹ ಭೀತಿ ಎದುರಾಗಿದೆ. 792 ಕುಟುಂಬ ಸ್ಥಳಾಂತರ, ಹೊಕ್ಕಿ ಹರಿತಾ ಇದೆ ಕೃಷ್ಣಾ, ಘಟಪ್ರಭಾ, ಮಾರ್ಕಂಡೇಯ, ಬಳ್ಳಾರಿ ಕಾಲುವೆ. ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಹಾ ಮಳೆಗೆ ಬೆಳಗಾವಿ ಅಕ್ಷರಶಃ ತತ್ತರಿಸಿ ಹೋಗಿದೆ. ಅದರಲ್ಲೂ ಮುಖ್ಯವಾಗಿ ಘಟಪ್ರಭಾ ಕೃಷ್ಣಾ ನದಿಯ ಆರ್ಭಟಕ್ಕೆ ಬೆಳಗಾವಿ ಜನ ಹೈರಾಣಾಗಿದ್ದಾರೆ. ಈ ಮಳೆಗೆ ಊರಿಗೂರೇ ಮುಳುಗುವ ಆತಂಕ ಇರುವಂತದ್ದು. ಸ್ಥಳೀಯರು ಯಡೂರು ಗ್ರಾಮಕ್ಕೆ ನುಗ್ಗಿದ ನೀರಿನಿಂದ ಭಯಭೀತರಾಗ್ತಿದ್ದಾರೆ. ಕೃಷ್ಣಾ ನದಿಯ ನೀರು ಯಡೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ದೇವಸ್ಥಾನ ಇದು ಪಾರಂಪರಿಕ ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ ಇದು. ಚಿಕ್ಕೋಡಿ ತಾಲೂಕಿನ ಯಡೂರು ದೇವಸ್ಥಾನ ನೋಡ್ತಾ ಇದ್ದೀರಾ ಯಾವ ರೀತಿ ಅರ್ಧಕ್ಕರ್ಧ ಮುಳುಗಡೆ ಆಗೋಗ್ಬಿಟ್ಟಿದೆ. ಆವರಣದ ಮಳಿಗೆಗಳು ಕೂಡ ನೀರು ನುಗ್ಗಿದೆ. ಮಕ್ಕಳು ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಸ್ಥಳೀಯರಿಗೆ ಒಂದು ಕಡೆ ಆತಂಕ ಎದುರಾಗಿದೆ. ಒಟ್ಟಾರೆಯಾಗಿ ಮಕ್ಕಳಿಗೆ ಆಟ, ಸ್ಥಳೀಯರಿಗೆ ಪೀಕಲಾಟ ಎದುರಾಗಿದೆ. ಈ ಮಹಾಮಳೆಯ ರೌದ್ರ ನರ್ತನಕ್ಕೆ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ ಉಂಟಾಗಿರುವುದು ಬಹಳ ಅಂದ್ರೆ ಬಹಳ ಒಂದು ಕಡೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ಷರಶಃ ಭಾರೀ ಪ್ರವಾಹ ನಿರ್ಮಾಣ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ 792 ಕುಟುಂಬ ಸ್ಥಳಾಂತರಗೊಂಡಿದೆ. ಉಕ್ಕಿ ಹರಿದಿರುವುದರಿಂದ ಏನು ಕೃಷ್ಣಾ, ಘಟಪ್ರಭಾ, ಮಾರ್ಕಂಡೇಯ, ಬಳ್ಳಾರಿ ಕಾಲುವೆ ಇಲ್ಲೆಲ್ಲ ಏನು ಉಕ್ಕಿ ಹರಿತಾ ಇರೋದ್ರಿಂದ ನೀರು ಜನರಿಗೆ ಸಾಕಷ್ಟು ಒಂದು ರೀತಿಯಾದಂತಹ ತೊಂದರೆ ಉಂಟಾಗ್ತಾ ಇದೆ. ಗರ್ಭಗುಡಿಯಲ್ಲಿ ಏನು ಗಮನಿಸ್ತಾ ಇದ್ದೀರಾ, ದೇವರ ಪೂಜೆಯನ್ನ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲೋ ಅನ್ನೋ ಹಾಗೆ ಅಲ್ಲಿನ ಅರ್ಚಕರು ದೇವರಿಗೆ ವಿಶೇಷ ಪೂಜೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಊರಿಗೂರೇ ನೀರಿನಲ್ಲಿ ಮುಳುಗೋಗಿದೆ ಅಂತಾನೆ ಹೇಳ್ಬೋದು. ಎತ್ತ ನೋಡಿದ್ರು, ಎತ್ತ ಕಣ್ಣು ಹಾಯಿಸಿದ್ರು ಕೂಡ ನೀರು. ಅದರಲ್ಲಿ ಮುದುಕರು ಮುಪ್ಪರು ಓಡಾಡೋದೇ ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಸ್ವಲ್ಪ ಏನಾಯ್ತು, ಸ್ಕಿಡ್ ಆಯ್ತು ಅಂದ್ರೆ ಕೈಕಾಲು ಮುರ್ಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ನೋಡ್ತಾ ಇದ್ದೀರಾ ಸದ್ಯಕ್ಕೆ ಯಡೂರು ಗ್ರಾಮದ ದೃಶ್ಯಾವಳಿಗಳನ್ನ. ಮಹಾರಾಷ್ಟ್ರ ಘಟ್ಟ ಪ್ರದೇಶ ಹಾಗೆ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕರದಂಟು ನಗರಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರ ಅಕ್ಷರಶಃ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ನಗರದ 40% ಹೆಚ್ಚು ಭಾಗ ಜಲಾವೃತ ಆಗಿದೆ. ಘಟಪ್ರಭಾ ನದಿಗೆ 82,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ಘಟಪ್ರಭಾ ಹಾಗೆ ಮಾರ್ಕಂಡೇಯ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ನಿರಂತರ ಮಳೆಗೆ ಕುಂದಾನಗರಿ ಬೆಳಗಾವಿ ಅಕ್ಷರಶಃ ತತ್ತರಿಸಿ ಹೋಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.